ಎಲ್ಲರಿಗೂ ನಮಸ್ಕಾರ. ರಾಜಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ ಆಗಿ ಕಾರ್ನ್ ಮೇಥಿ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ ಅಥವಾ ಡಿನ್ನರ್ಗೆ ತುಂಬ ಒಳ್ಳೆ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಮೊದಲಿಗೆ ನಾನಿಲ್ಲಿ ಅರ್ಧ kg ಸೋನಾ ಮಸೂರಿ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ. ನಂತರ ಒಂದು ಸಿಹಿ ಜೋಳನ ತೊಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನ್ ಅರಿಶಿನ ಪುಡಿ, 3 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ. ನಂತರ 2 ಪಲಾವ್ ಎಲೆ, 5 ರಿಂದ 6 ಲವಂಗ, ಸ್ವಲ್ಪ ಕಲ್ಲು ಹೂವು, ಸ್ವಲ್ಪ ಅನಾನಸ್ ಹೂವು, 2 ಇಂಚು ಚಕ್ಕೆ, ಅರ್ಧ ಟೀ ಸ್ಪೂನ್ ಸೋಂಪು, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಕಪ್ಪಷ್ಟು ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಕೈ ಹಿಡಿಯಷ್ಟು ಕೊತ್ತಂಬರಿ, 8 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಈ ಮೂರನ್ನು ನಾವು ಮಿಕ್ಸಿ ಜಾರ್ಗೆ ಸೇರಿಸಿ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಈಗ ನಾವು ಒಂದು ಕುಕ್ಕರ್ಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಡ್ರೈ ಮಸಾಲೆಗಳನ್ನು ಸೇರಿಸಿ 2 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲಾನ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೋಬೇಕಾದ್ರೆ ಗ್ಯಾಸ್ ಫ್ಲೇಮ್ ಲೋ ಫ್ಲೇಮಲ್ಲೇ ಇರಲಿ. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಅದನ್ನು ಸಹ 3 ರಿಂದ 4 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲದೆ ಇರೋರು ನೀವು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ಈ ಮಸಾಲೆಗೆ ಖಾರದ ಪುಡಿ ಸೇರಿಸಿ ಫ್ರೈ ಮಾಡ್ಕೋಬೋದು. ಈಗ ನಾವು ಗರಂ ಮಸಾಲ, ಅರಿಶಿನ ಪುಡಿ ಹಾಗೆ ಸ್ವೀಟ್ ಕಾರ್ನ ಸೇರಿಸಿ 3 ರಿಂದ 4 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪೂರ್ತಿ ಸಿಹಿ ಜೋಳನ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಅದರಲ್ಲಿ ಅರ್ಧ ಬೇಕಿದ್ರೂ ಸೇರಿಸ್ಕೋಬೋದು. ನಿಮಗೆ ಯಾವ ರೀತಿ ಎಷ್ಟು ಬೇಕಂದ್ರೂ ಆ ರೀತಿ ಸೇರಿಸ್ಕೋಬೋದು. ಅಕ್ಕಿಯನ್ನು ನಾನು 20 ನಿಮಿಷ ಮುಂಚೆನೇ ನೆನೆಸಿಟ್ಟಿದ್ದೆ. ಈಗ ಅಕ್ಕಿನ ಸೇರಿಸ್ಕೊಳ್ಳೋಣ. ಅಕ್ಕಿಯನ್ನು ನೀವು ನೆನೆಸ್ದೇನೂ ಸಹ ಸೇರಿಸ್ಕೋಬೋದು. ನೆನೆಸಿ ಸೇರಿಸೋದ್ರಿಂದ ಅನ್ನ ತುಂಬ ಮೃದುವಾಗುತ್ತೆ. ಅಕ್ಕಿಯನ್ನು ಸೇರಿಸಿದ ನಂತರ 2 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಅಕ್ಕಿಯನ್ನು ನಾನಿಲ್ಲಿ ಅರ್ಧ kg ತೊಗೊಂಡಿದ್ದೆ, ಅಂದರೆ 2 ಗ್ಲಾಸ್ ತೊಗೊಂಡಿದ್ದೆ. 1 ಗ್ಲಾಸ್ ಬಂದು 250 ಗ್ರಾಮ್ಸ್ ಇತ್ತು. ಈಗ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೇಕು. ನೀರನ್ನು ನಾನು ಮೊದಲೇ ಸೈಡಲ್ಲಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಈಗ ನೀರನ್ನು ಸೇರಿಸ್ಕೊಳ್ಳೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಿಧಾನಕ್ಕೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಸ್ಟಾರ್ಟಿಂಗಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಕಲಸಿ ಈ ಬಿಸಿನೀರಿಗೆ ಮಿಕ್ಸ್ ಮಾಡ್ಕೊಂಡಿದ್ದೆ. ಈಗ ನಾವು ಮೆಂತ್ಯ ಸೊಪ್ಪನ್ನು ಸೇರಿಸಿ ನಂತರ 1 ಸ್ಪೂನ್ ತುಪ್ಪನ ಸೇರಿಸಿ ಮಿಕ್ಸ್ ಮಾಡೋ ಅವಶ್ಯಕತೆ ಏನಿಲ್ಲ. ಹಾಗೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಕೊಳ್ಳೋಣ. ಈ ಕಾರ್ನ್ ಮೇಥಿ ಪಲಾವನ್ನು ರೈತ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪನ್ನು ಬಳಸಿರೋದ್ರಿಂದ ಅದರ ಫ್ಲೇವರ್ ಅಂತೂ ಇನ್ನೂ ಅದ್ಭುತವಾಗಿರುತ್ತೆ. ಕುಕ್ಕರ್ ವಿಸಿಲ್ ಬಂದಮೇಲೆ ಯಾವುದೇ ಕಾರಣಕ್ಕೂ ಗ್ಯಾಸ್ ರಿಲೀಸ್ ಆಗೋವರೆಗೂ ಕುಕ್ಕರ್ ಲಿಡ್ನ ಓಪನ್ ಮಾಡಬಾರ್ದು. ಆ ಗ್ಯಾಸ್ ರಿಲೀಸ್ ಆಗಬೇಕಾದ್ರೇ ಒಳಗಡೆ ಅನ್ನ ಚೆನ್ನಾಗಿ ಸ್ಟೀಮ್ ಆಗೋದು, ಆಗಲೇ ರುಚಿನೂ ತುಂಬ ಚೆನ್ನಾಗಿರೋದು. ರುಚಿಯಾದ ಆರೋಗ್ಯವಾದ ಕಾರ್ನ್ ಮೇಥಿ ಪಲಾವ್ ಈಗ ರೆಡಿಯಾಗಿದೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರಾಜಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತಷ್ಟು ಈಸಿ ಟೇಸ್ಟಿ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದಗಳು.